ಗೌರಿಬಿದನೂರು ತಾಲೂಕಿನ ಎಂಗೊಲ್ಲಹಳ್ಳಿ ಗ್ರಾಮದ ಬಳಿಯಿರುವ ಮೊಟ್ಟೆ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರು ತೀವ್ರವಾದ ನೊಣಗಳ ಹಾವಳಿಯನ್ನ ಎದುರಿಸುತ್ತಿದ್ದು, ಇದು ಅವರ ದೈನಂದಿನ ಜೀವನವನ್ನ ದುಸ್ತರಗೊಳಿಸಿದೆ. ಫಾರಂನಲ್ಲಿ ಸರಿಯಾದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆಯಿಂದ ಈ ಸಮಸ್ಯೆ ಉದ್ಭವಿಸಿದೆ. ಫಾರಂನಿಂದ ಹೆಚ್ಚಾಗುತ್ತಿರುವ ನೊಣಗಳಿಂದ ಗ್ರಾಮಸ್ಥರ ಮನೆಗಳಲ್ಲಿ ಆಹಾರ ಮತ್ತು ನೀರಿನ ಮೇಲೆ ಕುಳಿತುಕೊಳ್ಳುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ. ಗ್ರಾಮಸ್ಥರು ಸಾರ್ವಕಾಲಿಕ ನೊಣಗಳ ಸದ್ದು ಮತ್ತು ಹಾವಳಿಯಿಂದಾಗಿ ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ನೊಣಗಳ ಕಾರಣದಿಂದ ಮನೆಗಳಲ್ಲಿ ಶಾಂತಿಯಿಂದ ಊಟ ಮಾಡುವುದಾಗಲಿ, ತೆರೆದ ಸ್ಥಳದಲ್ಲಿ ಇರುವುದಾಗಲಿ ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವೆಲ್ಲ ಎಂಗೊಳ್ಳಲ್ಲಿ ಗ್ರಾಮಸ್ಥರು ಬಂದಿರೋದು. ಇದು ಬಂದು ವೆಂಕಟೇಶ್ವರ ಬ್ರೂಡಿಂಗ್ ಫಾರಂ ಅಂತ, ಮೊಟ್ಟೆ ಫಾರಂ ಇದು ಸರಿಸುಮಾರು 1 ವರ್ಷ ಆಯ್ತು ಇಲ್ಲಿ ಇವರು ಆಪ್ರೇಟ್ ಮಾಡ್ತಾಯಿದ್ದು. 1 ವರ್ಷದಿಂದ ಪ್ರಾಬ್ಲಮ್ ಏನಿರಲಿಲ್ಲ, ಅವ್ರ ಪಾಡ್ಗೆ ಅವ್ರು ನಡ್ಸ್ಕೊಳ್ತಾ ಇದ್ರು. ಅದು ಮೇಂಟೆನೆನ್ಸ್ ಸರಿ ಇಲ್ದಿರ ನೊಣಗಳು ಜಾಸ್ತಿ ಆಗಿಬಿಟ್ಟು ಊರಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ನೊಣಗಳು. ಈ ಹಸುಗಳು ಕುರಿಗಳು ಎಲ್ಲ ಮೇಯಕ್ಕೆ ಬರ್ತವೆ, ಅದರಿಂದ ಅವು ಬಂದುಬಿಡ್ತವೆ ಊರಲ್ಲಿ ಊಟ ಮಾಡೋಕ್ಕಾಗಲ್ಲ. ಮನೆಯಲ್ಲೆಲ್ಲ ನೊಣಗಳು ಎಲ್ಲ ಅಡುಗೆ ಮಾಡಿರೋದ್ರ ಮೇಲೆ, ಪಾತ್ರೆಗಳ ಮೇಲೆಲ್ಲ ಕುತ್ಕೊಂಡು ಜನಗಳಿಗೂ ಕಾಯಿಲೆ ಬರೋಕ್ಕೆ ಶುರುವಾಗಿದೆ. ಮೊನ್ನೆ ರೀಸೆಂಟಾಗಿ ನನ್ನ ಮಗನಿಗೆ ಈ ನೊಣ ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ ನಾವ್ಯಾವುದೋ ಔಷಧಿ ಕೇಳಿ ತಂದಿದ್ರೆ ಅದನ್ನು ಬಾಯಿಗೆ ಹಚ್ಕೊಂಡ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂದರು. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲೊಂದು 40,000 ಬಿಲ್ ಆಯಿತು. ದೇವ್ರ ದೈವೆಲ್ಲ ಚೆನ್ನಾಗಿದೆ, ಮನೆ ಕರ್ಕೊಂಡು ಬಂದಿದ್ವಿ. ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಇಲ್ಲಿ ಇವ್ರಿಗೆ ಹೇಳೋಣ ಅಂತ ಬಂದ್ವಿ. ಅದಕ್ಕೆ ನಿಮಗೆ ಒಂದು ಇಂಟಿಮೇಷನ್ ಕೊಟ್ಟಿದ್ವಿ, ನೀವು ಬಂದಿದ್ದೀರಾ. ಸರ್, ಇಷ್ಟೆಲ್ಲ ಸಮಸ್ಯೆ ಇದ್ರೂ ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ತಿಳಿಸ್ತಿಲ್ಲ? ಸರ್, ಪಂಚಾಯತಿ ಇದು ನಮಗೆ ಮುದ್ಲೋಡಿಗೆ ಸೇರುತ್ತೆ, ಈ ನೆಲ ಬಂದು ಮ್ಯಾಳಿಗೆ ಸೇರುತ್ತೆ. ಅವ್ರಿಗೆ ಕಂಪ್ಲೇಂಟ್ ಹೋಗಿದೆ, ಅವರು ಬಂದು ಇವ್ರಿಗೆ ಕೇಳಿದ್ದಾರೆ. ಒಂದ್ಸಲಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಊರಲ್ಲಿ. ಬಟ್ ಎಷ್ಟೇ ಔಷಧಿ ಊರಲ್ಲಿ ಸಿಂಪಡಣೆ ಮಾಡಿದ್ರು ಇಲ್ಲಿ ಕಂಟ್ರೋಲ್ ಮಾಡಿದ್ರೇ ಊರಲ್ಲಿ ಕಂಟ್ರೋಲ್ ಆಗೋದು. ಇಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಎಷ್ಟು ಸಲ ಊರಲ್ಲಿ ಮಾಡಿದ್ರೂ ಪ್ರಯೋಜನ ಇಲ್ಲ. ತಮ್ಮ ಹೆಸರು ಸರ್? ಪ್ರವೀಣ್ ಕುಮಾರ್ ಅಂತ. ಇದರಿಂದ ತಕ್ಷಣವೇ ಕೋಳಿ ಫಾರಂನ ಮಾಲೀಕರು ತ್ಯಾಜ್ಯ ನಿರ್ವಹಣೆಯಲ್ಲಿ ಸುಧಾರಣೆ ತರುವುದು ಅನಿವಾರ್ಯವಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಕೋಳಿ ಫಾರಂಗೆ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಬೇಕು ಮತ್ತು ಪರಿಸರ ಸ್ನೇಹಿ ನೊಣ ನಿಯಂತ್ರಣ ವಿಧಾನಗಳನ್ನು ಅಳವಡಿಸಲು ಆದೇಶಿಸಬೇಕಾಗಿದೆ. ನಿಮ್ಮ ಕೋಳಿ ಫಾರಂ ಇಂದ ನೊಣಗಳು ಜಾಸ್ತಿ ಆಗಿದೆ ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಅಂತ? ಆರೋಪ ಸತ್ಯ. ನಾನು ವಿಸಿಟ್ ಮಾಡಿದ್ದೀನಿ ವಿಲೇಜ್ಗೆ. ನಮ್ಮದು ಇದೇ ಹಳ್ಳಿಗಳು, ನಾವು ಹಳ್ಳಿಯಿಂದನೇ ಬಂದಿರೋದು. ಹಳ್ಳಿ ಪ್ರಾಬ್ಲಮ್ಸು ನಮಗೂ ಅರ್ಥ ಆಗುತ್ತೆ. ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ನಾವು ಮಾಡ್ತಾಯಿದ್ದೀವಿ. ಈಗ ಮೆನೂರು ಒಂದು 6 ಮಂತ್ಸಿಂದ ತೆಗೆದಿರಲಿಲ್ಲ. ಈ ಮಳೆ ಇದು ಕಪ್ಪು ಭೂಮಿ, ಸ್ವಲ್ಪ ವಾಟ್ರ್ ಅಬ್ಸರ್ವ್ ಎಲ್ಲ ಮಾಡಲ್ಲ. ಅದಕ್ಕೆ ಬೇರೆ ಜಾಗ ಇವಾಗ ಇದು ಮಾಡಿದ್ದೀವಿ, ಅಲ್ಲಿ ಶಿಫ್ಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಯಾವ ರೀತಿ ಮಾಡ್ತಾ ಇದ್ದೀವಿ ಸರ್ ಕಂಟ್ರೋಲ್? ಈಗ ಈ ತಕ್ಷಣ ಈಗ ಇಮಿಡಿಯೇಟಾಗಿ ಮೆಡಿಸಿನ್ ಊರಲ್ಲಿ ಹೊಡಿಸ್ತೀವಿ. ಇಲ್ಲಿ ಕಂಟ್ರೋಲ್ ಆಗಿದೆ, ಈಗ ಆಲ್ರೆಡಿ ಇಲ್ಲಿ ಹೊಡಿಸಿದ್ದೀವಿ. ಊರಲ್ಲಿ ಕೂಡ ಹೊಡಿಸ್ತೀವಿ. ಇವಾಗ ಇರೋ ನೊಣಗಳೆಲ್ಲ ಇದು ಮಾಡಿಬಿಟ್ರೆ ಅದು 15-20 ಡೇಸ್ ಜನ್ರೇಷನ್ ಅದೆಲ್ಲ ಓಡಿಸ್ಬಿಟ್ರೆ ಸತ್ತೋಗ್ತವೆ. ನೆಕ್ಸ್ಟು ಪ್ರೊಡ್ಯೂಸ್ ಮಾಡ್ದಂಗೆ ಇಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಅಲ್ಲ, ಮತ್ತೆ ಇಷ್ಟು ದಿನದಿಂದ ನೀವೇನು ಮಾಡ್ತಾಯಿದ್ರಿ? 6 ತಿಂಗಳಿಂದ ನೀವು ಅದನ್ನು ತೊಗೊಂಡು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಒಂದು ತಿಂಗಳಿಂದ 2 ಸಾರಿ ಮೆಡಿಸಿನ್ ಹೊಡಿಸಿದ್ದೀವಿ ಆಲ್ರೆಡಿ. ಊರಲ್ಲಿ ಕಾಲ್ ಮಾಡಿದ ತಕ್ಷಣ ಈ ಸಾರಿ ಈಗ 2 ತಿಂಗಳಲ್ಲೇ 2 ಸಾರಿ ಹೊಡಿಸಿದ್ದೀವಿ ಮೆಡಿಸಿನ್ನ. ಇಲ್ಲಿ ಏನಾಗುತ್ತಂದರೆ ಈ ಫಾರಮಲ್ಲಿ ಜನ್ರೇಟ್ ಆಗಿ ಸ್ವಲ್ಪ ಇದೆ, ಅದು ಹಸುಗಳು ಮೇಕೆಗಳೆಲ್ಲ ಬಂದು ಆಮೇಲೆ ಊರಲ್ಲಿ ಕ್ಯಾರಿ ಮಾಡ್ತಾ ಇದ್ದು ಒಂದು ಸಮಸ್ಯೆ. ಇಲ್ಲೇ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಊರಲ್ಲಿ ಹೋಗಲ್ಲ. ಎಷ್ಟು ಪರ್ಮನೆಂಟ್ ಸೊಲ್ಯೂಷನ್ 1 ವಾರದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ನೇ ಕೊಡ್ತೀವಿ. ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಾ ಸರ್? 1 ವರ್ಷ ಆಯ್ತು. ಇನ್ನು ಹೊಸದ ನಮಗೂ ಈ ಫೀಲ್ಡಲ್ಲಿ ಹೊಸದಾಗಿರೋದ್ರಿಂದ ಹೊಸ ಟೆಕ್ನಾಲಜಿ, ಹೊಸ ಇದು ನಮಗೆ ಗೊತ್ತಿಲ್ಲ. ಇವಾಗ ತಿಳ್ಕೊತಾ ಇದ್ದೀವಿ. ಬೇರೆ ಫಾರಮ್ಗೆ ಹೋಗಿ ನಾವು ತಿಳ್ಕೊಂಡು ಇದನ್ನು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ. ಕೆಲವರು ಹೆಂಗೆ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಜನಗಳು ಕೆಲವರು ಹೇಳಿದ್ದಾರೆ ಈ ಥರ ಮಾಡಿ ಅಂತ. ಅದನ್ನು ಇಮಿಡಿಯೇಟ್ ಆಗಿ ನಾವು ಅಡಾಪ್ಟ್ ಮಾಡಿಕೊಂಡು ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀವಿ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.